ಇಲ್ಲ, ನಾವು ಇದನ್ನು ಚರ್ಚೆ ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟು ಯಾವ ಕಾರಣಕ್ಕೂ ಹಣನ ಇದನ್ನು ಒದಗಿಸ್ಕೊಡುವಂಥ ಪರಿಸ್ಥಿತಿ ಬರುವುದಿಲ್ಲ. ರಾಷ್ಟ್ರ ಸರ್ಕಾರನೇ ಇದಕ್ಕೆ ಬರೆಸಬೇಕು ಯೋಜನೆ. ಈಗ ಮೊನ್ನೆ ನೆಕ್ಸ್ಟ್ ಗೈಡ್ಲೈನ್ಸ್ ಏನೇನು ಕೊಡ್ತಾರೆ ಅಂತ ನೋಡೋಣ. ಈ ಕೊಟ್ಟಿರೋ ಗೈಡೆನ್ಸಲ್ಲಿ ಇದಕ್ಕೆ ಜೀವ ಇಲ್ಲ, ಬದುಕೇ ಸಾಯಿಸ್ಬಿಟ್ಟಿದ್ದಾರೆ. ಮೊದಲು ಮರ್ಡರ್ ಮಾಡಿದ್ರು ಅವ್ರ ಪಾರ್ಟಿಯವರು, ಗಾಂಧೀಜಿಯವ್ರನ್ನ. ಈಗ ಅವ್ರ ಹೆಸರು ಉಳಿಸಿದ್ದು ನಾವು, ಈಗ ಅದನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಇಲ್ಲಿ CBI ಇದೆಯಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿ. ನಮಗಂತೂ ಗೊತ್ತಿಲ್ಲ. ಯಾರ ಹಣನೋ ಏನು ಹಣನೋ ಅಂತ ಅವ್ರಿಗೆ ಗೊತ್ತಿರಬೇಕು. ಇಲ್ಲ, ನಾವು ಇದನ್ನು ಚರ್ಚೆ ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟು ಯಾವ ಕಾರಣಕ್ಕೂ ಹಣನ ಇದನ್ನು ಒದಗಿಸ್ಕೊಡುವಂಥ ಪರಿಸ್ಥಿತಿ ಬರುವುದಿಲ್ಲ. ರಾಷ್ಟ್ರ ಸರ್ಕಾರನೇ ಇದಕ್ಕೆ ಬರೆಸಬೇಕು ಯೋಜನೆ. ಈಗ ಮೊನ್ನೆ ನೆಕ್ಸ್ಟ್ ಗೈಡ್ಲೈನ್ಸ್ ಏನೇನು ಕೊಡ್ತಾರೆ ಅಂತ ನೋಡೋಣ. ಈ ಕೊಟ್ಟಿರೋ ಗೈಡೆನ್ಸಲ್ಲಿ ಇದಕ್ಕೆ ಜೀವ ಇಲ್ಲ, ಬದುಕೇ ಸಾಯಿಸ್ಬಿಟ್ಟಿದ್ದಾರೆ. ಮೊದಲು ಮರ್ಡರ್ ಮಾಡಿದ್ರು ಅವ್ರ ಪಾರ್ಟಿಯವರು, ಗಾಂಧೀಜಿಯವ್ರನ್ನ. ಈಗ ಅವ್ರ ಹೆಸರು ಉಳಿಸಿದ್ದು ನಾವು, ಈಗ ಅದನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಇಲ್ಲಿ CBI ಇದೆಯಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿ. ನಮಗಂತೂ ಗೊತ್ತಿಲ್ಲ. ಯಾರ ಹಣನೋ ಏನು ಹಣನೋ ಅಂತ ಅವ್ರಿಗೆ ಗೊತ್ತಿರಬೇಕು. ಇಲ್ಲ, ನಾವು ಇದನ್ನು ಚರ್ಚೆ ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟು ಯಾವ ಕಾರಣಕ್ಕೂ ಹಣನ ಇದನ್ನು ಒದಗಿಸ್ಕೊಡುವಂಥ ಪರಿಸ್ಥಿತಿ ಬರುವುದಿಲ್ಲ. ರಾಷ್ಟ್ರ ಸರ್ಕಾರನೇ ಇದಕ್ಕೆ ಬರೆಸಬೇಕು ಯೋಜನೆ. ಈಗ ಮೊನ್ನೆ ನೆಕ್ಸ್ಟ್ ಗೈಡ್ಲೈನ್ಸ್ ಏನೇನು ಕೊಡ್ತಾರೆ ಅಂತ ನೋಡೋಣ. ಈ ಕೊಟ್ಟಿರೋ ಗೈಡೆನ್ಸಲ್ಲಿ ಇದಕ್ಕೆ ಜೀವ ಇಲ್ಲ, ಬದುಕೇ ಸಾಯಿಸ್ಬಿಟ್ಟಿದ್ದಾರೆ. ಮೊದಲು ಮರ್ಡರ್ ಮಾಡಿದ್ರು ಅವ್ರ ಪಾರ್ಟಿಯವರು, ಗಾಂಧೀಜಿಯವ್ರನ್ನ. ಈಗ ಅವ್ರ ಹೆಸರು ಉಳಿಸಿದ್ದು ನಾವು, ಈಗ ಅದನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಇಲ್ಲಿ CBI ಇದೆಯಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿ. ನಮಗಂತೂ ಗೊತ್ತಿಲ್ಲ. ಯಾರ ಹಣನೋ ಏನು ಹಣನೋ ಅಂತ ಅವ್ರಿಗೆ ಗೊತ್ತಿರಬೇಕು.